ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ 5 ನಿಮಿಷದಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ನಾನು ಮಾಡ್ತಿರೋ ಬ್ರೇಕ್ಫಾಸ್ಟ್ 5 ನಿಮಿಷದಲ್ಲಿ ಆಗುತ್ತೆ ಫಟಾಫಟ್ ಅಂತ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1 ಪೀಸ್ ಬ್ರೆಡ್ ತೊಗೊಳ್ಳಿ, ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ರವೆ. ಈಗ ಹೇಗೆ ಮಾಡೋದು ಅಂತಂದರೆ, ಒಂದು ಮಿಕ್ಸಿ ಜಾರ್ಗೆ ಈ ಥರ ಬ್ರೆಡ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ಹಾಕ್ಕೋಬೇಕು. ನಂತರ ಅರ್ಧ ಕಪ್ ರವೆನ ಕೂಡ ಆವಾಗಲೇ ಹಾಕ್ಕೋಬೇಕು. ಹಾಗೆ ಒಂದು 2-3 ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ತುಂಬ ನುಣ್ಣಗೇನು ಬೇಡ, ಮೀಡಿಯಮ್ ಆಗಿದ್ರೇ ಸಾಕು. ನೋಡಿ, ಈ ಥರ ನೀಟಾಗಿ ಪೇಸ್ಟ್ ಆದರೆ ಸಾಕು. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರ್ಲಿರುವಂತಹ ಮಿಶ್ರಣನ ಈ ಥರ ನೀಟಾಗಿ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೋಬೇಕು. ಎಲ್ಲ ಫುಲ್ ನೀಟಾಗಿ ಹಾಕ್ಕೊಳ್ಳಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿಲ್ಲ, ಸ್ವಲ್ಪನೇ ಒಂದು 2 ಆಗೋ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೋಬೇಕು. ಈರುಳ್ಳಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಎಲ್ಲ ಮಿಶ್ರಣಕ್ಕೂ ಆಗಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಒಂದೇ ಸರಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿನೂ ಕೂಡ ಆವಾಗಲೇ ಹಾಕ್ಕೊಳ್ಳಿ. ಇವಾಗ ನೋಡಿ, ಹಸಿಮೆಣ್ಸಿಕಾಯಿ ಹಾಗೆ ಈರುಳ್ಳಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಬೇಕು, ಆ ಥರ ಮಾಡ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಫುಲ್ಲು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸ್ವಲ್ಪನೇ ಮಾಡ್ತಾಯಿರೋದು, ನೀವು ಮಾಡೋರು ಜಾಸ್ತಿ ಮಾಡ್ಕೋಬೋದು, ಆಗ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ. ನಂತರ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನೂ ಕೂಡ ಆವಾಗಲೇ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ನಾವು ಹಾಕಿರುವಂಥ ಸಾಮಗ್ರಿಗಳು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನನೂ ಕೂಡ ಆವಾಗಲೇ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಎಷ್ಟು ಹದವಾಗಿ, ಇವಾಗ ನಾವು ರೊಟ್ಟಿ ಗಿಟ್ಟಿ ಮಾಡ್ತೀವಲ್ಲ ಆ ಪ್ರಮಾಣದಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ತಿಳಿನೂ ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಅರಿಶಿನ ಆಗೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ಇವಾಗ ನೋಡಿ ಯಾವ ಪ್ರಮಾಣದಲ್ಲಿದೆ ಅಂತ. ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನೆನೆಯೋದಕ್ಕೆ ಅಂತ ಬಿಡಬೇಕು. ಇವಾಗ ನೋಡಿ, ಒಂದು 5 ನಿಮಿಷ ಆಗಿದೆ, ನೆನೆದಿದೆ. ಇವಾಗ ನಾವು ಅದಕ್ಕೆ ಮನೇಲೇ ಏನಕ್ಕಾದ್ರೂ ಯೂಸ್ ಮಾಡುವಂಥ ಅಡುಗೆ ಸೋಡಾ ಇರುತ್ತಲ್ವ, ಅದನ್ನು ಒಂದೇ ಒಂದು ಚಿಟಿಕೆ ಆಗುವಷ್ಟು ಹಾಕೊಂಡ್ರೆ ಸಾಕು. ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿಲ್ವಲ್ಲ ಅದಕ್ಕೋಸ್ಕರ. ಇವಾಗ ನೋಡಿ, ಸೋಡಾ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಸುಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. ಇವಾಗ ನೋಡಿ, ಎಣ್ಣೆ ಕಾದಿದೆ, ಹಾಗೆ ತವ ಕೂಡ ಕಾದಿದೆ. ಇವಾಗ ಅದಕ್ಕೆ ಮಿಶ್ರಣ ಮಾಡಿರುವಂಥ ಹಿಟ್ಟನ್ನ ನೀಟಾಗಿ ಎಲ್ಲ ಕಡೆ ತೆಳುವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ನಾವು ಕೆಳಗಡೆ ಎಣ್ಣೆ ಹಾಕಿರ್ತೀವಲ್ವ, ಅಂದರೆ ತವಕ್ಕೆ ಎಣ್ಣೆ ಹಾಕಿರ್ತೀವಲ್ಲ ಅಷ್ಟೇ ಸಾಕು, ಮತ್ತು ಅದ್ರ ಮೇಲೆ ಏನು ಹಾಕೋಬೇಕು ಅವಶ್ಯಕತೆ ಇರೋಲ್ಲ. ಇವಾಗ ನೋಡಿ, ಇದನ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಇವಾಗ ನೋಡಿ, ಒಂದು ಕಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ, ಅದನ್ನು ನೀಟಾಗಿ ತಿರುವಾಕೊಳ್ಳಿ. ನೋಡಿ, ಇವಾಗ ಒಂದು ಕಡೆ ಎಲ್ಲ ನೀಟಾಗಿ ಬೆಂದಿದೆ, ಅದಕ್ಕೇ ಇನ್ನೊಂದು ಕಡೆ ಬೇಯಬೇಕಲ್ಲ, ಅದಕ್ಕೆ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಈ ಕಡೆನೂ ಕೂಡ ಅದೇ ಪ್ರಮಾಣದಲ್ಲಿ ಬೆಂದಿದೆ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಈಸಿಯಾಗಿ ಫಟಾಫಟ್ ಅಂತ ಮಾಡಿಬಿಡ್ಬೋದು, ತುಂಬ ರಿಸ್ಕ್ ಏನಿಲ್ಲ. ಇವಾಗ ನೋಡಿ, ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿದ್ದಂತೂ ತುಂಬ ಚೆನ್ನಾಗಿ ಬಂತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.